ನಮಸ್ಕಾರ ಆತ್ಮೀಯರೇ, ಪರಿಮಳ ಪ್ರಕಾಶನದ ಪ್ರವೀಣ ವಾಹಿನಿ ಯೂಟ್ಯೂಬ್ ಚಾನಲ್ನ ಪ್ರವೀಣವಾಣಿಗೆ ಸ್ವಾಗತ. ಪ್ರತಿ ಬಾರಿ ನಿಮ್ಮೆದುರಿಗೆ ಒಂದು ಪ್ರವೀಣವಾಣಿಯನ್ನು ತಂದು ವಾಚನವನ್ನು ಮಾಡಿ ತಕ್ಕ ಮಟ್ಟಿಗೆ ವಿಶ್ಲೇಷಿಸುವಂಥ ಪ್ರಯತ್ನ ಮಾಡ್ತಿದ್ದೆ. ಇವತ್ತು ಕೂಡ ಮಾಡುವ ಒಂದು ಪ್ರಯತ್ನ ನಂದಾಗಿರ್ತದೆ. ಇವತ್ತಿನ ಪ್ರವೀಣವಾಣಿಯ ಶೀರ್ಷಿಕೆ ಬೆಲ್ಲದ ವ್ಯಂಜನಕ್ಕೆ. ಒಲ್ಲದ ಮನಸ್ಸಿಂದ ಬೆಲ್ಲದ ವ್ಯಂಜನಕ್ಕೆ, ಒಲ್ಲದ ಮನಸ್ಸಿಂದ ಬೆಲ್ಲದ ವ್ಯಂಜನಕ್ಕೆ, ಕಾಯ್ದಿಟ್ಟ ಮನೆತುಪ್ಪ ಸುರಿದರೇನು, ಆದ ಎಡವಟ್ಟೇನು ಸರಿಪಡುವುದೇ, ಮೊದಲ ಅವಿನಾಭಾವ ಮರುಕಳಿಸುವುದೇ, ದೂರುದ್ದ ದಾರವನು ತಿಳಿದು ತಿಳಿಯದೆಯೋ ಕಡಿದು, ಬಳಿಕ ಗಂಟೇನು ಮರೆಯಾಗುವುದೇ, ದೂರುದ್ದ ದಾರವನು ತಿಳಿದು ತಿಳಿಯದೆಯೋ ಕಡಿದು, ಮತ್ತೆ ಗಂಟಾಕಿ ಮರುಗಿದರೆ, ಬಳಿಕ ಗಂಟೇನು ಮರೆಯಾಗುವುದೇ, ಒಡೆದ ಕನ್ನಡಿಯು ಜೋಡಿಸಿದರೆ ಒಂದಾಗುವುದೇ, ಇರುವ ಸಮಯವ ಕಳೆದು ಬಳಿಕ ಮರುಗಿದರೇನು, ಕಳೆದೋದ ಘಳಿಗೆಗಳು ಮರುಕಳಿಸುವವೇ. ಆತ್ಮೀಯರೇ, ಇವತ್ತಿನ ಪ್ರವೀಣವಾಣಿ ಬಹಳ ಸರಳ, ಸಂಕ್ಷಿಪ್ತ, ಅರ್ಥಪೂರ್ಣ ಅಂಥೇಳಿ ನನ್ನ ಭಾವನೆ. ಯಾಕಂತಂದರೆ ಇಲ್ಲಿ ಇಷ್ಟು ವಾಚನ ಮಾಡಿದ ನಂತರ ಇರುವ ಸಾರವನ್ನು ನಾವು ಹಿಂಡಿ ತೆಗೆದರೆ ಬರುವುದು ಒಂದೇ. ಏನಪ್ಪ ಅಂತಂದರೆ, ಕಳೆದುಕೊಂಡು ನಂತರ ಮರುಗುವುದಕ್ಕಿಂತ ಕಳೆದುಕೊಳ್ಳುವ ಮೊದಲು ಯೋಚಿಸುವುದು ಲೇಸು ಅನ್ನುವಂಥ ಅರ್ಥ ಇಲ್ಲಿ ಬರ್ತದೆ. ಇಲ್ಲಿ ವ್ಯಂಜನ ಆಗಿರ್ಬೋದು, ಅಥವಾ ಏನಪ್ಪ ಅಂದರೆ ದಾರ ಆಗಿರ್ಬೋದು, ಅಥವಾ ಕನ್ನಡಿ ಆಗಿರ್ಬೋದು, ಸಮಯ ಆಗಿರ್ಬೋದು, ಅಷ್ಟೇ ಏಕೆ ನಿಮ್ಮ ಅವರ ಇವರ ಇತರರ ಎಲ್ಲರ ಇಲ್ಲಿ ಬಾಂಧವ್ಯಗಳು ಮತ್ತು ಬಂಧನದ ಈ ದಾರ ಬಹಳ ಬಹಳ ಸೂಕ್ಷ್ಮವಾದದ್ದು. ಮತ್ತು ಏನಂದರೆ ಕಣ್ಣಿಗೆ ಕಾಣದೇ ಇದ್ದರೂ ಅದು ಅಷ್ಟೇ ಗಟ್ಟಿಯಾದದ್ದು. ಎಷ್ಟೋ ಬಾರಿ ಮನಸ್ತಾಪಗಳು ಬಂದರೆ, ಹೊಂದಾಣಿಕೆಯ ಕೊರತೆ ಇದ್ದರೂ, ಮತ್ತು ಇಲ್ಲಿ ಒಬ್ಬರು ಇನ್ನೊಬ್ಬರ ನಡುವೆ ಮುನಿಸು ಬಂದರೂ ಕೂಡ ಅನೇಕ ಬಾರಿ ಅದೆಲ್ಲ ಸರಿಪಡಿಸಿಕೊಂಡು ಅಂದರೆ ಹೊಂದಾಣಿಕೆಯಿಂದ ಮುಂದೆ ಸಾಗ್ತಾನೇ ಇರ್ತದೆ. ಆದರೆ ಮನಸ್ಸುಗಳು ಮುನಿದು ಒಡೆದು ಬೇಡ ಅನ್ನುವಂತಹ ನಿರ್ಧಾರಕ್ಕೆ ಬಂದಾಗ ಎಷ್ಟೇ ಪರಿತಪಿಸಿದರೂ ಸಣ್ಣ ಸಣ್ಣ ತಪ್ಪುಗಳು ಸಹ, ಅಥವಾ ತಪ್ಪುಗಳೂ ಇಲ್ಲದೆಯೋ ಆ ತಪ್ಪಿನ ಒಂದು ಏನಂದರೆ ಅರ್ಥವೂ ಕೂಡ ಇಲ್ಲಿ ಅನಾಹುತಕ್ಕೆ ಕಾರಣ ಆಗುವಂತಹ ಸಾಧ್ಯತೆಗಳು ಅನೇಕ. ಅದಕ್ಕೆ ಸಂಬಂಧಗಳ ದಾರಗಳನ್ನು ನಾವು ಹೊಸಿತಾ ಇರಬೇಕು. ಪ್ರೀತಿ, ಪ್ರೇಮ ಮತ್ತು ಸಂತೋಷ, ತ್ಯಾಗ ಹಾಗೂ ಸಹನೆ ಮತ್ತು ಹೊಂದಾಣಿಕೆಗಳಿಂದ ಅದು ನಿತ್ಯ ನಿರಂತರ ಹೊಸಿತಾ ಇದ್ದಷ್ಟು ಗಟ್ಟಿಯಾಗ್ತದೆ. ಮತ್ತು ಇಲ್ಲಿ ತಪ್ಪುಗಳಿಗೆ ಅವಕಾಶವಿಲ್ಲದೆ ಸರಿಪಡಿಸಿಕೊಳ್ಳಲು ಒಂದು ಸುವರ್ಣಾವಕಾಶ ಅಲ್ಲಿ ತಾನಾಗೆ ಲಭ್ಯವಾಗ್ತದೆ. ಆ ಎಲ್ಲ ದೃಷ್ಟಿಕೋನದಿಂದ ಹೇಳುವುದು, ಯೋಜಿಸಿ ಪ್ರಯೋಜನಗಳನ್ನು ಪ್ರಯೋಗಕ್ಕೆ ತರಬೇಕು. ಅದಕ್ಕಿಂತ ಮುಂಚೆ ನಿರ್ಧಾರವು ಸಲ್ಲ, ಅಥವಾ ಮಾತು ಆಡಿ ನಂತರ ಮರುಗುವುದು ಸಲ್ಲ. ಇಷ್ಟನ್ನು ಯೋಚನೆ ಮಾಡುತ್ತಾ ನಾವು ಮುಂದಿನ ದಿನಗಳಲ್ಲಿ, ಬರುವ ಘಳಿಗೆಗಳಲ್ಲಿ ನಮ್ಮ ಜೊತೆ ಇರುವವರ ಜೊತೆಗೆ ಹೇಗೆ ವ್ಯವಹರಿಸಬೇಕು, ವರ್ತಿಸಬೇಕು, ಪ್ರೀತಿಸಬೇಕು ಅಷ್ಟೇ ಕಲಿಬೇಕು. ಹೊರತಾಗಿ ಈ ವಿರೋಧಾಭಾಸಗಳ ಭಾವಗಳಿಗೆ ಅವು ಎಂದೂ ಬರದಂತೆ ನಾವು ನೋಡಿಕೊಳ್ಳುವುದರಲ್ಲಿಯೇ ಉತ್ತಮ ಜೀವನ, ಸುಖಿ ಜೀವನಕ್ಕೆ ಅದು ನಂದಾದೀಪ ಆಗಿತ್ತು. ಆತ್ಮೀಯರೇ, ನಮಸ್ಕಾರ. ನಿಮ್ಮ ಪ್ರವೀಣ್ ವಿ ಕುಲಕರ್ಣಿ. ಗೊತ್ತಿರೋ ಹಾಗೆ ಈ ಪ್ರವೀಣ ವಾಹಿನಿ ಯೂಟ್ಯೂಬ್ ಚಾನಲ್ಗೆ ತಾವು
ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ, ಸಹಕರಿಸಿರಿ ಮತ್ತು ಈ ವಿಡಿಯೋವನ್ನು ಮುಂದೆ ತಮ್ಮವರಿಗೆ ಫಾಲೋ ಮಾಡುವುದರ ಜೊತೆಗೆ ಫಾರ್ವರ್ಡ್ ಮಾಡಿ ನನಗೆ ನೀವು ಹಾರೈಸಬೇಕು ಅನ್ನುವಂಥ ಮಾತಿನೊಂದಿಗೆ ಇವತ್ತಿನ ವಿರಾಮ. ನಮಸ್ಕಾರ.